ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬೇಸಿಗೆ ಬಿಸಿಲಿಗೆ ದೇಹಕ್ಕೆ ತಂಪಾಗಿ ಬಾಯಿಗೆ ರುಚಿ ಕೊಡುವಂತ ಸ್ವೀಟ್ ಲಸ್ಸಿನ ಮನೆಯಲ್ಲೇ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಈಸಿಯಾಗಿ ತುಂಬಾ ಟೇಸ್ಟಿಯಾಗಿ ಈ ರೀತಿ ಲಸ್ಸಿನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಒಂದ್ಸಲ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಲ್ಲಿ ಒಂದು 200 ಗ್ರಾಮ್ ಆಗುವಷ್ಟು ಸಕ್ಕರೆನ ತಗೊಂಡಿದ್ದೀನಿ. ನಂತರ ಇದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ನಂತರ ಇದನ್ನ ಪೌಡರ್ ಮಾಡಿ ಇಟ್ಕೊಬೇಕಾಗುತ್ತೆ. ನೋಡಿ, ಸಕ್ಕರೆನ ಪೌಡರ್ ಮಾಡ್ಕೊಂಡಿದ್ದಾಗಿದೆ. ಈ ರೀತಿ ಪೌಡರ್ ಮಾಡ್ಕೊಂಡಾದ ನಂತರ ಇದನ್ನ ಪಕ್ಕಕ್ಕಿಟ್ಟು ನಂತರ ನಾನಿಲ್ಲಿ ದೊಡ್ಡದಾಗಿರುವಂತ ಒಂದು ಮಿಕ್ಸಿಂಗ್ ಬೌಲ್ನ ತಗೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ನ ತಗೊಂಡಿದ್ದೀನಿ. ಇದನ್ನ ಈ ಬೌಲ್ಗೆ ಸೇರಿಸ್ಕೊಂತಾ ಇದ್ದೀನಿ. ನಿಮಗೆ ಕೋಲ್ಡ್ ಯಾವ ರೀತಿ ಇರಬೇಕು ಅಂತ ನೋಡ್ಕೊಂಡು ನೀವು ಐಸ್ ಕ್ಯೂಬ್ನ ಹಾಕೊಬಹುದು. ಹಾಗೆ ನಾನಿಲ್ಲಿ ಒಂದು 1/4 ಲೀಟರ್ನಷ್ಟು ಮೊಸರನ್ನ ತಗೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಈ ಬೌಲ್ಗೆ ಸೇರಿಸ್ಕೊಂತಾ ಇದ್ದೀನಿ. ನಾವೆಷ್ಟು ಮೊಸರನ್ನ ತಗೊಂಡಿರ್ತೀವೋ ಅದರ ಅರ್ಧದಷ್ಟು ಹಾಲನ್ನ ಹಾಕೊಬೇಕು. ಹಾಲು ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡು ನೀರನ್ನ ಸೇರಿಸ್ಕೊಂಡು ಕೂಡ ಮಾಡ್ಕೊಬಹುದು. ನೀರನ್ನ ಸೇರಿಸಿ ಮಾಡೋದ್ಕಿಂತ ಈ ರೀತಿ ಹಾಲನ್ನ ಸೇರಿಸ್ಕೊಂಡು ಲಸ್ಸಿನ ಮಾಡ್ಕೊಳ್ಳೋದ್ರಿಂದ ಲಸ್ಸಿ ಟೇಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಹಾಲನ್ನೆಲ್ಲ ಸೇರಿಸ್ಕೊಂಡಾದ ನಂತರ ಮೊದಲೇ ಪೌಡರ್ ಮಾಡಿ ಇಟ್ಕೊಂಡಿರೋ ಸಕ್ಕರೆ ಪೌಡರ್ ಏನಿದೆ ಅದನ್ನೆಲ್ಲನೂ ಸಂಪೂರ್ಣವಾಗಿ ಸೇರಿಸ್ಕೊಂತಾ ಇದ್ದೀನಿ. ಸಕ್ಕರೆ ಪೌಡರ್ ಎಲ್ಲಾನು ಸೇರಿಸ್ಕೊಂಡಾದ ನಂತರ ನಾನಿಲ್ಲಿ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಕೆನೆನ ಹಾಕೊಂತಾ ಇದ್ದೀನಿ. ಹಾಲಿನ ಕೆನೆನ ಹಾಕೋದ್ರಿಂದ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ಅಂತ ಅಷ್ಟೇ. ಹಾಗೆ ಫ್ಲೇವರ್ಗೋಸ್ಕರ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಂಡು ಇದನ್ನೆಲ್ಲ ಹ್ಯಾಂಡ್ ಬ್ಲೆಂಡರ್ ಇಂದ ಬ್ಲೆಂಡ್ ಮಾಡ್ಕೊಂತಾ ಹೋಗ್ಬೇಕು. ನೀಟಾಗಿ ನೊರೆ ಬರೋ ತನಕ ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊಂತಾ ಇರಬೇಕು. ಹಾಗೆ ಈ ರೀತಿ ಸ್ವೀಟ್ ಲಸ್ಸಿನ ಮಾಡ್ಕೊಳ್ಳೋದಿಕ್ಕೆ ಆದಷ್ಟು ಹುಳಿ ಇಲ್ಲದೆ ಇರುವಂತ ಮೊಸರನ್ನ ತಗೊಳ್ಳಿ. ಮೊಸರು ಏನಾದ್ರೂ ಹುಳಿ ಇತ್ತು ಅಂತಂದ್ರೆ ಸಕ್ಕರೆ ಪ್ರಮಾಣನ ಜಾಸ್ತಿ ಮಾಡ್ಕೊಂಡು ಕೂಡ ಮಾಡ್ಕೊಬಹುದು. ಹಾಲು ಹಾಗೆ ಹಾಲಿನ ಕೆನೆ ಏನಿದೆ ಅದು ಲಸ್ಸಿಗೆ ಒಂದೊಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರೋದಕ್ಕೆ ಅಷ್ಟೇ. ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೊಬಹುದು. ನೋಡಿ, ಈ ರೀತಿ ಎಲ್ಲಾನು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದಾಗಿದೆ. ನಂತರ ಇದನ್ನ ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಳ್ಳೋಣ. ಬೇಸಿಗೆ ಟೈಮ್ನಲ್ಲಿ ತಂಪಾಗಿ ಏನಾದರೂ ಕುಡಿಬೇಕು ಅಂತ ಅನ್ಕೊಂಡಾಗ ಈ ಲಸ್ಸಿನ ಮನೆಯಲ್ಲಿ ನೀವು ಕೂಡ ಒಂದ್ಸಲನಾದ್ರೂ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿ ಬರುತ್ತೆ. ದೇಹಕ್ಕೆ ತಂಪು, ಬಾಯಿಗೆ ರುಚಿ ಕೊಡುವಂತ ಈ ಲಸ್ಸಿ ರೆಸಿಪಿನ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಸರ್ವಿಂಗ್ ಬೌಲ್ ಎಲ್ಲಾನು ಹಾಕೊಂಡಾದ ನಂತರ ನಾನಿಲ್ಲಿ ಇದ್ರ ಮೇಲ್ಗಡೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಪಿಸ್ತಾ, ಬಾದಾಮಿ ಹಾಗೆ ಕುಂಬಳಕಾಯಿ ಬೀಜ ಏನಿದೆ ಇದನ್ನ ಹಾಕೊಂತಾ ಇದ್ದೀನಿ. ಬೇಕಿದ್ರೆ ನೀವು ಇದ್ರ ಮೇಲ್ಗಡೆ ಟೂಟಿ ಫ್ರೂಟಿ ಕೂಡ ಹಾಕೊಬಹುದು. ನೋಡಿ, ಎಲ್ಲಾನು ಹಾಕೊಂಡ ನಂತರ ಸರ್ವ್ ಮಾಡೋದಕ್ಕೆ ಸ್ವೀಟ್ ಲಸ್ಸಿ ರೆಸಿಪಿ ರೆಡಿ ಆಗಿದೆ. ಹಾಗಿದ್ರೆ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಹೊಸ ರೆಸಿಪಿಗಳ ವಿಡಿಯೋಗೋಸ್ಕರ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಡಿಫ್ರೆಂಟ್ ರೆಸಿಪಿ ಜೊತೆ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.